7ನೇ ತರಗತಿ ಕನ್ನಡ ಪದ್ಯಪಾಠ 6 ಬಿಡುಗಡೆಯ ಹಾಡು ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಮುದ್ದೇನೂರು ಸಂಗಣ್ಣ. ಕಾಲ 17-3-1927 ಇವರು ಜನಿಸಿದರು. ಸ್ಥಳ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ. ಕೃತಿಗಳು ಆ ಅಜ್ಜ ಈ ಮೊಮ್ಮಗ, ಮೊದಲಿಗ ದೇವೇಂದ್ರಪ್ಪನ ಹಾಡುಗಳು, ಜಿಗಟೇರಿ ಪದಕೋಶ, ನವಿಲು ಕುಣಿದಾವ, ಬಾಳ ಭಿಕ್ಷುಕ ಇತ್ಯಾದಿ. ಪ್ರಶಸ್ತಿಗಳು: ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪಂಜರದ ಅಕ್ಕಿ ಯಾವುದರ ಸಂಕೇತವಾಗಿದೆ? ಉತ್ತರ: ಪಂಜರದ ಅಕ್ಕಿ ಸ್ವಾತಂತ್ರ್ಯವಿಲ್ಲದ ಬದುಕಿನ ಸಂಕೇತವಾಗಿದೆ. ಪ್ರಶ್ನೆ ಸಂಖ್ಯೆ 2. ಅಂಗಿನ ಅರಮನೆಯಲ್ಲಿ ಅಕ್ಕಿ ಏಕೆ ನರಳುತ್ತಿದೆ? ಉತ್ತರ: ಅಂಗಿನ ಅರಮನೆಯಲ್ಲಿ ಅಕ್ಕಿ ರೆಕ್ಕೆಗಳನ್ನು ಬಿಗಿ ಹಿಡಿದು ನರಳುತ್ತಿದೆ. ಪ್ರಶ್ನೆ 3. ಮೃಗರಾಜ ಏನೆಂದು ಗೊಣಗುತ್ತಿದೆ? ಉತ್ತರ: ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ. ಪ್ರಶ್ನೆ 4. ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ? ಉತ್ತರ: ತುಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ. ಪ್ರಶ್ನೆ 5. ನಮ್ಮ ಕುಡಿಯು ಅಂದರೆ ಬಾವುಟವು ಎಷ್ಟು ಬಣ್ಣಗಳನ್ನು ಹೊಂದಿದೆ? ಉತ್ತರ: ನಮ್ಮ ಬಾವುಟವು 3 ಬಣ್ಣಗಳನ್ನು ಹೊಂದಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪಂಜರದಲ್ಲಿ ನರಳುತ್ತಿರುವ ಅಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು? ಉತ್ತರ: ಪಂಜರದಲ್ಲಿ ನರಳುತ್ತಿರುವ ಅಕ್ಕಿ ಹರ್ಷದಲ್ಲಿ ವಿಹರಿಸಲು ಪಂಜರದ ಬಾಗಿಲನ್ನು ಮುರಿದು ಹೊರಬಂದು ಬಂಧನದಿಂದ ಬಿಗಿ ಹಿಡಿದ ರೆಕ್ಕೆಗಳನ್ನು ಬಿಚ್ಚಿ ಆಕಾಶದಲ್ಲಿ ವಿಹರಿಸುತ್ತಾ ಹರ್ಷಿಸಲಿ ಎಂದು ಕವಿ ಹಾರೈಸುತ್ತಾರೆ. ಪ್ರಶ್ನೆ 2. ತಿಳಿನೀರ ಮಳೆ ಏಕೆ ಸುರಿಯಬೇಕು? ಉತ್ತರ: ಕಾರಿರುಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದ್ದು ಅದನ್ನು ಹೊರಗೆ ಬಿಟ್ಟು ಎಲ್ಲಾ ಕಡೆ ಬೆಳಕು ಹರಡಿ ಜಡಗೊಂಡ ನಮ್ಮ ಮೈ ಮನಸ್ಸಿನಲ್ಲಿರುವ ಮಲಿನತೆಯನ್ನು ಕಳೆದುಕೊಳ್ಳಲು ಒಳ ಹೊರಗೆ ಶುಚಿಯಾಗಲು ತಿಳಿನೀರ ಮಳೆ ಸುರಿಯಬೇಕು. ಪ್ರಶ್ನೆ 3. ಕಡಲು ರಾಣಿಗೆ ಇನ್ನು ಉಳಿಗಾಲವಿಲ್ಲವೇಕೆ? ಉತ್ತರ: ಶತಶತಮಾನಗಳಿಂದ ಮೆರೆದ ಕಡಲು ರಾಣಿಗೆ ಅಂದರೆ ಬ್ರಿಟಿಷರಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ. ಏಕೆಂದರೆ ಭಾರತೀಯರಲ್ಲಿ ಇಂದು ಐಕ್ಯತೆ ಇದೆ. ಅವರೆಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಮರಿಗಳಂತೆ ಹೋರಾಟ ಮಾಡುತ್ತಿದ್ದಾರೆ. ಅವರು ತಾಯಿ ಭಾರತೀಯ ಮೇಲೆ ಆಣೆ ಹಾಕಿ ಏನಾದರೂ ಸರಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸುತ್ತೇವೆ ಎಂಬ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲು ರಾಣಿಗೆ ಉಳಿಗಾಲವಿಲ್ಲ. ಪ್ರಶ್ನೆ 4. ಒಕ್ಕೊರಲ ಹಾಡನ್ನು ನಾವು ಏಕೆ ಹಾಡಬೇಕೆಂದು ಕವಿ ಬಯಸುತ್ತಾನೆ? ಉತ್ತರ: ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇವೆ. ನಮ್ಮ 3 ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ಮನದುಂಬಿ ದನಿಯೆತ್ತಿ ಒಕ್ಕೊರಲ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾರೆ. ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿ. 1. ಚಡಪಡಿಸುತ್ತಿದೆ ಡ್ಯಾಸ್ ಹಾದಿ ಹುಡುಕಿ. ಉತ್ತರ: ಮುನ್ನಡೆವ. 2. ಸೆರೆಯಿಂದ ಡ್ಯಾಸ್ ಸದರೇರಬೇಕು. ಉತ್ತರ: ಜಿಗಿದು. 3. ಇನ್ನೆಲ್ಲ ನೀನೇಳು ಡ್ಯಾಸ್ ರಾಣಿ. ಉತ್ತರ: ಕಡಲುಗಳ. 4. ಹಾಡುವೆವು ಬಿಡುಗಡೆಯ ಡ್ಯಾಸ್ ಹಾಡು. ಉತ್ತರ: ಒಕ್ಕೊರಲ. ಚಟುವಟಿಕೆ. ಸೂಚನೆಗಳನ್ನು ಗಮನಿಸಿ. 1. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿರಿ. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಈ ರೀತಿ ಸಾವಿರಾರು ಜನರಿದ್ದಾರೆ. ಪ್ರಶ್ನೆ 2. ನಮ್ಮ ದೇಶದ ಬಾವುಟದ ಚಿತ್ರವನ್ನು ಬರೆದು ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರಿ. ಪ್ರಶ್ನೆ 3. ಈ ಪದ್ಯದಲ್ಲಿ 2ನೇ ಮತ್ತು 5ನೇ ಪದ್ಯವನ್ನು ಕಂಠಪಾಠ ಮಾಡಿರಿ. ಪದ್ಯಭಾಗ 2. ಪದ್ಯಭಾಗ 5. ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. 1. ಸೆರೆಯಿಂದ. ಸೆರೆ ಪ್ಲಸ್ ಇಂದ ಯಕಾರಾಗಮ ಸಂಧಿ. 2. ಉಳಿಗಾಲ. ಉಳಿ ಪ್ಲಸ್ ಕಾಲ ಆದೇಶ ಸಂಧಿ. 3. ಹತ್ತಡಿಯ. ಹತ್ತು ಪ್ಲಸ್ ಅಡಿಯ ಲೋಪ ಸಂಧಿ. 4. ಮನದುಂಬಿ. ಮನ ಪ್ಲಸ್ ತುಂಬಿ ಆದೇಶ ಸಂಧಿ. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ. ತತ್ಸಮ ತದ್ಭವ ಪದಗಳು: ಮೃಗ ಮಿಗ, ರಾಜ ರಾಯ, ಬಣ್ಣ ವರ್ಣ, ಪ್ರಾಣ ಹರಣ, ವಸನ ಬೆಸನ, ಹಕ್ಕಿ ಪಕ್ಷಿ. ಈ ಕೆಳಗಿನ ವಾಕ್ಯಗಳನ್ನು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಿ. 1. ಗಿಡ ತಳಿರೊಡೆದೆರಡೆಲೆ ಆಯ್ತು. 2. ಸದ್ದುಗಿದ್ದು ಮಾಡುಗೀಡಿದ್ದರೆ ಮುದ್ದುಗಿದ್ದಾಗಿರುವ ಗುದ್ದುಗಿದ್ದುಗಳು ಬಿದ್ದುಗಿದ್ದಾವು. 3. ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ.